ಹಾಯ್ ಹಲೋ ನಮಸ್ಕಾರ ಕರುನಾಡು. ಇವತ್ತು ಬಂದುಬಿಟ್ಟು ನಾನು ಬೊಟಾನಿಕಲ್ ಗಾರ್ಡನ್ ಹತ್ರ ನಡೀತಿರೋ ಫ್ಲವರ್ ಶೋಗಾದರೆ ಹೋಗ್ತಾ ಇದ್ದೀನಿ. ಏನಪ್ಪ ಇವನು ಬೊಟಾನಿಕಲ್ ಗಾರ್ಡನ್ ಅಂತವನೆ, ಚಿಕ್ಕಮಂಗ್ಳೂರು ಹೋಗ್ತಾವನ ಇಲ್ಲ ಊಟಿ ಕೊಡೈಕೆನಾಲ್ ಎಲ್ಲಾದರೂ ಹೋಗ್ತಾವನ ಅಂತ ಅನ್ಕೊತಿದ್ದೀರೇನೋ. ದಯವಿಟ್ಟು ಆ ಥರ ಅನ್ಕೊಬೇಡಿ. ಇದೇ ನಮ್ಮ ಬೆಂಗಳೂರಲ್ಲಿರೋ ಅಂಥ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನಲ್ಲಾದ್ರಿ ಫ್ಲವರ್ ಶೋ ನಡೀತಿದೆ. ನಾನು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇದೇ ತಿಂಗಳು 16ನೇ ತಾರೀಕಿಂದ 27ನೇ ತಾರೀಕುವರೆಗೂ ಇರುತ್ತೆ. ನೀವು ಯಾರಾದರೂ ಹೋಗಿಲ್ಲ ಅಂದರೆ ಈಗಲೇ ಹೋಗಿ ವಿಸಿಟ್ ಮಾಡಿ. ಟೈಮಿಂಗ್ಸ್ ಬಂದುಬಿಟ್ಟು 9 AM to 6 PM ಇರುತ್ತೆ. ನೀವು ಈ ಮಧ್ಯದಲ್ಲಿ ಯಾವಾಗ ಬೇಕಾದರೂ ಹೋಗಿ ವಿಸಿಟ್ ಮಾಡ್ಬೋದು. ನನ್ನ ಗಾಡಿ ಆದರೆ ಸರ್ವಿಸಿಗೆ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಇವಾಗ ಬಸ್ಸಲ್ಲಾದರೆ ಹೋಗ್ತಾ ಇದ್ದೀನಿ. ಅಲ್ಲೋಗಿ ಎಂಟ್ರಿ ಟಿಕೆಟ್ ಎಷ್ಟು, ಜನ ಹೇಗಿರ್ತಾರೆ, ಫ್ಲವರ್ ಡೆಕೋರೇಷನ್ ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರ್ಸೋಕ್ಕಾದ್ರೆ ಇವಾಗ ಹೋಗ್ತಾ ಇದ್ದೀನಿ. ಇನ್ಯಾಕೆ ಲೇಟು, ಬನ್ನಿ ಹೋಗೋಣ. ಹಾಗೆ ಬಸ್ ಸ್ಟಾಪ್ಗೆ ನನ್ನ ಫ್ರೆಂಡ್ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಬಸ್ಸಲ್ಲಾದರೆ ಡೇ ಪಾಸ್ ಆದರೆ ತಗೊಂಡೆ. ಯಾಕಂದರೆ ಹೋಗ್ಬಿಟ್ಟು ಬರೋಕ್ಕೆ ಆರಾಮಾಗಿ ಹೋಗಿರುತ್ತೆ ಅಂತ ಹೇಳ್ಬಿಟ್ಟು. ಟಿಕೆಟ್ ಆದರೆ ಮೇ ಬಿ ಪ್ರೈಸ್ ಜಾಸ್ತಿ ಆಗ್ಬೋದು. ಹಾಗಾಗಿ ನಾನು ಡೇ ಪಾಸ್ ತಗೊಂಡೆ. ಡೇ ಪಾಸು ಮೊದಲು 70 ರೂಪಾಯಿ ಇತ್ತು, ಆದರೆ ಇವಾಗ 80 ಆಗಿದೆ. ಹಾಗೆ ಬಸ್ಸಲ್ಲಿ ಹೋಗ್ತಾಯಿದ್ರೆ ನಮಗೆ ಫ್ರೆಂಡ್ಸ್ ಆದರೆ ಸಿಕ್ಕಿದ್ರು. ಅವರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು, ಏಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಅವರ ಬ್ರೋ. ನಿಮ್ಮ ಹೆಸರು? ಆಕಾಶ್. ವಿಶ್ವ. ಅಷ್ಟೆಲ್ಲ ಆಗಿ ಮೆಜೆಸ್ಟಿಕ್ ಬಸ್ ಹತ್ತಾನ ಅಂದರೆ ಫುಲ್ ರಶ್ ಇತ್ತು. ಹಾಗಾಗಿ ಕೇರ್ ಮಾರ್ಕೆಟ್ ಬಸ್ ಹತ್ತಿ ಮುಂದೆ ಹೋಗ್ತಾಯಿದ್ವಿ. ಹೆಬ್ಬಾಳ ಹತ್ರ ಫುಲ್ ಟ್ರಾಫಿಕ್ ಆಗಿ ಜಾಮ್ ಆಯಿತು. ಇಲ್ಲೇ ಒಂದು ½ an hour ಕಳೆದೋಯ್ತು, ನಮಗೆ ಟೈಮ್ ವೇಸ್ಟ್ ಆಯಿತು. ಆ ಟ್ರಾಫಿಕ್ಕೆಲ್ಲ ದಾಟ್ಕೊಂಡು ಫೈನಲ್ ಆಗಿ ಲಾಲ್ಬಾಗ್ ಆದರೆ ಎಂಟ್ರಿ ಕೊಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ಲಾಲ್ಬಾಗ್ ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ವೀಕ್ ಡೇ ಆಗಿರೋದ್ರಿಂದ ಫುಲ್ ಖಾಲಿ ಆಗಿದೆ. ಆ್ಯಂಡ್ ಈ ಫ್ಲವರ್ ಶೋ ಬಂದುಬಿಟ್ಟು 217ನೇ ಫ್ಲವರ್ ಶೋ. ನೀವು ಇಲ್ಲಿ ನೋಡ್ಬೋದು, ಬೋರ್ಡ್ ಎಲ್ಲ ಕ್ಲೀನಾಗಿ ಹಾಕಿದ್ದಾರೆ. ಆ್ಯಂಡ್ ಪರ್ ಹೆಡ್ ಪ್ರೈಸ್ ಬಂದುಬಿಟ್ಟು ಇದು 80 ರೂಪಾಯಿ ವೀಕ್ ಡೇ. ವೀಕೆಂಡ್ ಬಂದರೆ ನಿಮಗೆ 100 ರೂಪೀಸ್ ಆಗುತ್ತೆ. ವೀಕ್ ಡೇ ಆಗಿರೋದ್ರಿಂದ ಜನ ಅಷ್ಟೊಂದೇನಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು. ಮೇಂಟೆನೆನ್ಸ್ ಎಲ್ಲ ಚೆನ್ನಾಗೇ ಮಾಡವ್ರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಇದು ಸ್ಟಾರ್ಟ್ ಆಗಿದ್ದು ಬಂದುಬಿಟ್ಟು 16ನೇ ತಾರೀಕು, ಎಂಡ್ ಆಗೋದು ಬಂದುಬಿಟ್ಟು 27ನೇ ತಾರೀಕು. ಅಪ್ರಾಕ್ಸಿಮೇಟ್ಲಿ ಒಂದು 11 ಡೇಸ್ ಇರುತ್ತೆ. ಬಟ್ ಆದರೂ ಇದುವರೆಗೂ ನಮಗೆ ಕಂಪ್ಲೀಟ್ ಆಗಿರೋದು ಬಂದುಬಿಟ್ಟು ಒಂದು ವಾರದ ಮೇಲೆ ಆಗಿದೆ. ಬಟ್ ಆದರೂ ಹೂ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಮೇಂಟೆನೆನ್ಸ್ ಎಲ್ಲ ತುಂಬ ಸಖತ್ತಾಗಿ ಮಾಡವ್ರೆ. ಹಾಗೆ ಮುಂದೆ ಬರ್ತಿದ್ರೆ ನನಗೆ ಚಾಮರಾಜ ಒಡೆಯರ್ ಅವ್ರದ್ದಾದರೆ ವಿಗ್ರಹ ಕಾಣಿಸ್ತಿಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಟ್ಯಾಚು ಹೇಗಿದೆ ಅಂತ ಹೇಳ್ಬಿಟ್ಟು. ಅವ್ರ ಮುಂದೆ ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಮುಂದೆ ಹೋಗ್ತಿದ್ರೆ ನನಗಿದು ವಾಟರ್ದು ಕಾಣಿಸ್ತು ನೋಡಿ, ಎಷ್ಟು ಯೂನಿಕ್ಕಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಸಖತ್ತಾಗಿದೆ ನೋಡೋಕ್ಕೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಇದೊಂಥರ ವಿಚಿತ್ರವಾಗಿ ಕಾಣಿಸ್ತು. ಇದೇನು ಅಂತ ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಇದ್ರ ಹೆಸರು ಕೂಡ ಇಲ್ಲಿ ಹಾಕಿಲ್ಲ. ಇಷ್ಟೆಲ್ಲ ಮುಗಿಸ್ಕೊಂಡು ಫೈನಲ್ ನಾವು ಫ್ಲವರ್ ಶೋ ಹೈಲೈಟ್ ಆಗಿರೋ ಪ್ಲೇಸ್ ಆದಂಥ ಗ್ಲಾಸ್ ಹೌಸ್ಗಾದರೆ ಬಂದಿದ್ದೀವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗ್ಲಾಸ್ ಹೌಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ವೀಕೆಂಡ್ಸ್ ಹೆವಿ ರಶ್ ಇರೋ ಕಾರಣದಿಂದ ನಮಗೆ ಎಂಟ್ರಿ ಒಂದು ಸೈಡಿಂದ ಬಿಡ್ತಾರೆ, ಎಕ್ಸಿಟ್ ಒಂದು ಸೈಡಿಂದ ಬಿಡ್ತಾರೆ. ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದರೂ ಕೂಡ ಅಲ್ಲಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಆದರೆ ಇರ್ತವೆ. ಕುಡಿಯೋಕ್ಕೆ ನೀರು ಬೇಕಾದರೂ ಇಟ್ಟಿದ್ದಾರೆ. ಆ್ಯಂಡ್ ರೆಸ್ಟ್ ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಯಾವ್ದು ಬೇಕಾದರೂ ಉಪಯೋಗಿಸ್ಕೊಳ್ಬಹುದು. ಹಂಗೆ ಹಿಂಗೆ ಮುಂದೆ ಹೋಗ್ತಿದ್ರೆ ಇಲ್ಲಿ ರಾಮಾಯಣದ ಬಗ್ಗೆ ತುಂಬ ಚೆನ್ನಾಗಾದರೆ ಅಲ್ಲಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಸೆಂಟ್ರಲ್ ಬಂದುಬಿಟ್ಟು ವಾಲ್ಮೀಕಿ ಅವ್ರದ್ದಾದರೆ ಸ್ಟ್ಯಾಚ್ಯೂ ಆದರೆ ಇಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಹೇಗಿದೆ ಅಂತೇಳ್ಬಿಟ್ಟು. ಆ್ಯಂಡ್ ವಾಲ್ಮೀಕಿ ಅವ್ರ ಹಿಂದೆಯೇ ನಿಮಗೆ ದೊಡ್ಡದಾಗಿ ಹುತ್ತ ಆದರೆ ಇಕ್ಕವ್ರೆ. ಅದ್ರ ಕೆಳಗಡೆ ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡವ್ರೆ, ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಹಂಗೆ ಲೆಫ್ಟ್ ಸೈಡಲ್ಲಿ ಈ ಥರ ಫ್ಲವರ್ ಹೌಸ್ ಆದರೆ ಕಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದೇನು ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅಲ್ಲಲ್ಲಿ ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ತುಂಬ ವೆರೈಟೀಸ್ ಇದ್ದಾವೆ. ಆ ವೆರೈಟೀಸ್ ನಿಮಗೆ ಹೆಸರು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಅವರಲ್ಲೇ ಹೆಸರನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಮುಂದೆ ಹೋದರೆ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಸಪ್ರೇಟಾಗಾದರೆ ಒಂದು ಇದಾದರೆ ಇಟ್ಟಿದ್ದಾರೆ. ತುಂಬ ಶಾಪಿಂಗ್ಸ್ ಎಲ್ಲ ಇದೆ, ಅಲ್ಲಿ ನೀವೇನು ಬೇಕೋ ಅದು ತೊಗೊಬೋದು. ನಾನು ಇಷ್ಟು ದೂರ ಬಂದಿರೋದಕ್ಕೆ 2 ಕೀ ಚೈನ್ ಆದರೆ ತೊಗೊಂಡೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಹೇಗೆ ಅನ್ನಿಸ್ತು ಈ ಕೀ ಚೈನ್ ಬಗ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಬಂದಾಗ ಏನು ತೊಗೊಂಡೋದ್ರಿ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಫ್ಲವರ್ ಶೋ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಆ್ಯಂಡ್ ನೀವು ಯಾವತ್ತು ಬಂದಿದ್ರಿ, ವೀಕ್ ಡೇ ಬಂದಿದ್ರೆ ವೀಕೆಂಡ್ ಬಂದಿದ್ರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ಥರ ಕಂಟೆಂಟ್ಗಾಗಿ ನಿಮ್ಮ ಫಾರ್ಟ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.